ದೊಡ್ಡ ಮನುಷ್ಯರ ಮಗ ನಮ್ಮ ದೌಲತ್ತ ನಿನ್ಗೆ. ಆ ಹುಡುಗ ಬದುಕೊಂಡ ಅಂತ ಇಟ್ಕೋ, ಆಗ್ಲೂ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಕೇಸ್ ಮೇಲೆ ಕೇಸ್ ಆಗಿ ಜಡಿತೀನಿ ನಿಮ್ ಮಗನೇ. ಸರ್, ದೇವ್ರಣಗೂ ಯಾವ ಆಕ್ಸಿಡೆಂಟ್ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್. ನಂಗೆ ಫ್ಲೈಟ್ ಮಿಸ್ ಆಗತ್ ಸರ್. ಆಕ್ಸಿಡೆಂಟ್ ಮಾಡಿದಾಗ ಕುಡ್ದಿದ್ದೇನಾ? ಸರ್, ನಾನು ಆಗ್ಲಿಂದ ನಿಮ್ಗೆ ಹೇಳ್ತಾನೆ ಇದ್ದೀನಿ. ನಾನು ಹೇಳೋ ಒಂದ್ ಮಾತು ನೀವು ಕೇಳಿಸ್ಕೊತಾನೆ ಇಲ್ಲ. ಸರ್, ನಿಜವಾಗ್ಲೂ ನಂಗೆ ಯಾವ ಆಕ್ಸಿಡೆಂಟ್ ಬಗ್ಗೆ ಗೊತ್ತಿಲ್ಲ ಸರ್. ನೀವು ನನ್ನ ಕರ್ಕೊಂಡ್ ಬಂದಿರೋದು ಸರಿ ಇಲ್ಲ ಸರ್. ನಂಗೆ ಏನು ಅರ್ಥನೇ ಆಗ್ತಿಲ್ಲ ಸರ್. ನನ್ ಕೈ ಕಾಲೆಲ್ಲ ನಡೀತಿದೆ ಸರ್. ನಾನು ಒಂದೊಂದು ಕಾಲ್ ಮಾಡ್ಬೇಕು ಸರ್. ಪ್ಲೀಸ್ ನನ್ನ ಫೋನ್ ಕೊಡಿ ಸರ್. ಸರ್ ಏನ್ರಿ ಕೇಸಿ ಒಂದು? ಸರ್, ನಾನು ಕಾಲ್ ಮಾಡೋ ರೈಟ್ಸ್ ಇದೆ ಸರ್. ನನ್ನ ಫೋನ್ ಬೇಕು. ಹೌದಾ? ಅಷ್ಟೊಂದು ಕಾನೂನು ಗೊತ್ತಾ ನಿನಗೆ? ಮತ್ತೆ ಆ ಕಿಟ್ ಅಂಡ್ ರನ್ ಕೇಸ್ ಮಾಡ್ತಾರೆ. ವಿಕ್ಟಿಮ್ನ ಅಟ್ಲೀಸ್ಟ್ ಹಾಸ್ಪಿಟಲ್ ಸೇರಿಸಬೇಕು ಅನ್ನೋಷ್ಟು ಗೊತ್ತಾಗಿಲ್ವಾ ನಿನ್ಗೆ? ಸರ್, ಫೋನ್ ಕೊಡಿ ಸರ್, ಪ್ಲೀಸ್ ಸರ್. ನಮ್ಮ ಅಕ್ಕ ಫೋನ್ ಮಾಡ್ರ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಒಂದೇ ಒಂದ್ಸತಿ ಕೊಡಿ ಸರ್. ಪ್ಲೀಸ್ ಸರ್. ಸರ್ ಸರ್ ಪ್ಲೀಸ್ ಫೋನ್ ಕೊಡಿ ಸರ್. ಸರ್ ಪ್ಲೀಸ್ ಸರ್, ಒಂದೊಂದ್ಸತಿ ಮಾಡ್ತೀನಿ. ಮತ್ತೆ ಕಾಲ್ ಬಂದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತೀನಿ. ಓಕೆ ಸರ್. ಹಲೋ ರಾಜ್, ಒಂದ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಾನು ಇಲ್ಲೊಂದು ಪ್ರಾಬ್ಲಮ್ ಸಿಗಾಕೊಂಡಿದ್ದೀನಿ. ಅದೇನೋ ಆಕ್ಸಿಡೆಂಟ್ ಆಗಿದೆ ಅಂತೆ, ನನಗೇನು ಗೊತ್ತಾಗ್ತಿಲ್ಲ. ನನ್ನನ್ನ ಸ್ಟೇಷನ್ಗೆ ಕರ್ಕೊಂಡ್ ಬಂದಿದ್ದಾರೆ. ನಾನು ಯಾವ ಆಕ್ಸಿಡೆಂಟ್ ಮಾಡಿಲ್ಲ ಅಮ್ಮು. ನನಗ್ ಗೊತ್ತು ನೀನ್ ಮಾಡಿಲ್ಲ ಅಂತ. ಅದನ್ನ ಹೇಳಕ್ಕೆ ಅಂತಾನೆ ಕಾಲ್ ಮಾಡ್ದೆ. ನಿನ್ಗಾಗ್ಲೇ ಗೊತ್ತಾ? ಏನ್ ಹೇಳ್ತಿದ್ಯಾ? ನನಗ್ ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ ಕಣೋ. ಆ ಆಕ್ಸಿಡೆಂಟ್ ಯಾರು ಮಾಡಿದ್ರು ಅಂತ ಹೇಳಿದ್ರೆ ನೀನ್ ನನ್ನ ಹೇಟ್ ಮಾಡ್ತೀಯ. ಅಮ್ಮು, ಅಮ್ಮು ನೀನ್ ಅಳ್ಬೇಡ. ಏನಾಯ್ತು? ಯಾವ ಆಕ್ಸಿಡೆಂಟು? ಯಾರು ಮಾಡಿರೋದು? ಯಾರೋ ಒಬ್ಬ ಹುಡ್ಗಂಗೆ ಸಿವಿಯರ್ ಆಗಿ ಏಟ್ ಆಗ್ಬಿಟ್ಟಿದೆ. ಆಕ್ಸಿಡೆಂಟ್ ಮಾಡಿರೋದು ನಿಮ್ ಬಾವ ಸಂದೀಪ್. ಏನು? ಸಂದೀಪ್ ಬಾವ ಮಾಡ್ರ ಆಕ್ಸಿಡೆಂಟಾ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಮನೇಲಿ ಯಾರಿಗೂ ಗೊತ್ತಿಲ್ಲ ಕಣೋ. ರಾಜ್, ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣೋ. ಅಕಸ್ಮಾತ್ ಅಪ್ಪಂಗೇನಾದ್ರೂ ಗೊತ್ತಾದ್ರೆ ನನ್ನ ನಿಮ್ ಭಾವನ್ನ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರ ಕಣೋ. ಅಮ್ಮು, ಅಳ್ಬೇಡ ನೀನು. ನೀನು ಅಳು ನಿಲ್ಸು ಫಸ್ಟು. ಅಂಥದ್ದು ಏನು ಆಗಿಲ್ಲ, ನಾನ್ ನೋಡ್ಕೊಳ್ತೀನಿ. ಸಂದೀಪ್ ಬಾವ ಆಕ್ಸಿಡೆಂಟ್ ಮಾಡಿರೋದು ಯಾರಿಗೂ ಗೊತ್ತಾಗಲ್ಲ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಾನ್ ನೋಡ್ಕೊಳ್ತೀನಿ. ರಾಜ್, ನೀನ್ ಫಸ್ಟ್ ಹೋಗಿ ನೀರು ಕುಡಿ. I'm sorry, sir. ಏನಮ್ಮ ನೀನು ಬಟ್ಟೆ ಮಡ್ಚ್ಕೊಂಡ್ ಕೂತಿದ್ಯಾ? ಬೇಗ ಹೋಗಿ ಅಡ್ಗೆ ಮಾಡು, ನಂಗೆ ಟೈಮ್ ಆಗುತ್ತೆ. ಎಲ್ಲಿಗೆ?
ಟ್ಯೂಷನ್ಗಪ್ಪ. ಯಾವ ಟ್ಯೂಷನ್ಗೆ ಹೋಗ್ಬೇಡ, ಮನೇಲೆ ಇರು. ನಿಮ್ಮಕ್ಕ ಅದು ಯಾರನ್ನ ಮಗನ್ ಕರ್ಕ ಬರ್ತಾರಂತಲ್ಲ, ಅವ್ರಿಗೆ ವೆಲ್ಕಮ್ ಮಾಡ್ಬೇಕು. ಆರ್ತಿಗ್ ರೆಡಿ ಮಾಡು. ಅದೇಕ್ ಹೆಂಗ್ ದುರ್ಗಟ್ಕೊಂಡು ನೋಡ್ತಾ ಇದ್ಯಾ? ಈ ಮನೇಲಿ ನಾನು ಏನ್ ಹೇಳಿದ್ರು ಕೆಟ್ಟವನು, ಏನ್ ಹೇಳ್ದೇ ಇದ್ರು ಕೆಟ್ಟವನೇ. ಇವತ್ತೇನಮ್ಮ ಮಾಡಿದೀನಿ? ನಿನ್ನ ಮಗಳು ಮಾಡಿರೋ ಕೆಲ್ಸಕ್ಕೆ ಫುಲ್ ಸಪೋರ್ಟ್ ಇದೆ. ನೋಡ್ಬೇಕಿದ್ರೆ ಅಳಿಯಂದ್ರು ಬರ್ತಾರೆ ಅಂತ ಕೂದ್ಲು ಬಣ್ಣನೂ ಹಚ್ಕೊತಾ ಇದೀನಿ. ನೀನೊಳ್ಳೆ. ಮಳೆ ಬೇರೆ ಬರ್ತಿದೆ, ಈ ಹುಡುಗಿ ಫೋನು ಎತ್ತತಾ ಇಲ್ಲ. ಒಂದ್ಸತಿ ಹೋಗ್ ನೋಡೆ. ನೋಡ್ತೀನಿ. ಅಪ್ಪ ಅಪ್ಪ, ಅರು ಬಂದ್ಲು. ಜೊತೆಲೆ ಯಾರಾದ್ರೂ ಬಂದಿದಾರಾ? ಇಲ್ಲ ಅಪ್ಪ, ಅವಳು ಒಬ್ಳೆ ಬಂದಿದ್ದಾಳೆ. ಹೊರಗಡೆ ವಿಪರೀತ ಮಳೆ, ನಾನ್ ಬೇರೆ ಬಣ್ಣ ಹಚ್ಕೊಂಡ್ಬಿಟ್ಟಿದೀನಿ. ಹೊರಗಡೆ ಹೋದ್ರೆ ಬಣ್ಣ ತೊಳೆದೋಗುತ್ತೆ. ಇನ್ನು ಕೆಲವ್ರಿಗೆ ಮನೆ ಒಳಗಡೆ ಬಂದ್ರೆ ಬಣ್ಣನೇ ತೊಳೆದೋಗುತ್ತೆ ಅಲ್ವಾ ರೇವತಿ? ಕಡೆ ಬರ. ಓ, ಏನ್ ಮೇಡಮ್ ಒಬ್ರೇ ಬಂದಿದ್ದೀರಿ? ಎಲ್ಲಿ ಎಳೆಯಂದ್ರು? ಕಾರ್ ನಿಲ್ಲಿಸ್ತಾ ಇದ್ದಾರಾ? ಏನ್ ಮೇಡಮ್ ಕೇಳಿಸ್ತಿಲ್ವಾ? ಎಲ್ಲಿ ಎಳೆಯಂದ್ರು ಅಂದೆ. ಹೇಳ್ದೆ ಈ ಮುಖಕ್ಕೆ ಯಾರು ಲೋ ಮಾಡೋರು ಸಿಗಲ್ಲ, ನಾನ್ ತೋರ್ಸ ಗಂಡ ಮದುವೆ ಮಾಡ್ಕೊ ಅಂತ ಹೇಳ್ದ. ನನ್ ಮಾತು ಇಲ್ಲ, ಬರ್ತಾರೆ ಅಲ್ಲ ಬಂದಿದ್ದಾರೆ ಅಂದೆ. ಎಲ್ಲಿ ಬಂದಿದ್ದಾರೆ? ಕಾಣಿಸ್ತಾನೆ ಇಲ್ವಲ್ಲಮ್ಮ. ಹೋಗ್ಬಿಟ್ಟು ಹುಡುಗನ ಹತ್ರ ಏನಂದೆ? ನನ್ನ ಮದುವೆ ಆಗು ಅಂದಿಯಾ? ಇಲ್ಲ ಮನೆಯಲ್ಲಿ ಬರಕ್ ಹೇಳಿದ್ದಾರೆ ಅಂದಿಯಾ? ಏನಂದೆ? ಮದುವೆ ಆಗು ಅಂದಿಯಾ? ಮದುವೆ ಆಗೋ ಅಂದ ಕೂಡ್ಲೆ ಹಿಂದೆ ತಿರುಗಿ ನೋಡ್ದೆ ಪರಾರಿ ಆಗ್ಬಿಟ್ಟಿರ್ತಾನೆ. ಎದ್ನೋ ಬಿದ್ನೋ ಅಂತ ಓಡಾಗಿರ್ತಾನೆ ಕಣೆ ರೇವತಿ. ಹೇಳಿರ್ಲ್ವಾ ನಾನು? ನೋಡು, ನಾನು ಹುಡುಗನ್ನ ಇವತ್ತೇ ಬರಕ್ ಕೇಳು ಅಂದಿದ್ದಕ್ಕೆ ನೀನ್ ಬಚಾವಾದೆ. ಇಲ್ಲಾಂದ್ರೆ ಎಲ್ಲ ಮುಗ್ದೋದ್ಮೇಲೆ ಬಂದ್ ನನ್ನ ಹತ್ರ ಹತ್ಕೊಂಡು ನಿಂತ್ಕೊತಾ ಇದ್ದೆ. ಮಹೇಶ್ ಸಾರ್, ನೀವೇ ನನಗ್ ದಿಕ್ಕು, ನನ್ಗೊಂದ್ ಗಂಡು ಹುಡ್ಕೊಡಿ ಅಂತ. ಏನ್ ಮಾತಾಡ್ತಿದ್ದೀರಾ? ಪಾಪ ಮಗು ಮಳೆನಲ್ಲಿ ನಿಂತ್ಕೊಂಡಿದೆ, ಒಳಗಡೆ ಕರಿಬಾರ್ದ? ಓ, ಇಲ್ಲಾಂದ್ರೆ ನಾವೇ ಆಚೆ ಹೋಗೋಣ. ಸತ್ಯ ಯಾವಾಗ್ಲೂ ಕಹಿಯಾಗಿರುತ್ತೆ ರೇವತಿ. ಇವತ್ತು ನಿನ್ನ ಮಗಳನ್ನ ಕಾಪಾಡಿದ್ದು ನಾನೇ. ಈ ಮಹೇಶ ಅಂದ್ರೆ ಸುಮ್ನೆ ಅಲ್ಲ, ಮುಖ ನೋಡ್ದೇನೆ ಯಾರೆಂತವ್ರು ಅಂತ ಹೇಳ್ಬಿಡ್ತೀನಿ. ನನ್ನ ಹತ್ರ ಚಾಲೆಂಜ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ತಿಳ್ಕೊ. ಇನ್ಮೇಲಾದ್ರೂ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಮಗಳೇ ಸಿರಿ,
ಟೇಬಲ್ ಮೇಲೆ ಫೋಟೋ ಇಟ್ಟಿದ್ದೀನಿ, ತಗೊಂಬ. ಇವತ್ತೆರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ನೋಡು, ಈ ಫೋಟೋ ನೋಡು, ಇವನನ್ನೇ ಮದುವೆ ಆಗ್ಬಿಡು. ನೀನ್ ಹೇಳಿರೋ ಹುಡುಗ ಬರ್ಲಿಲ್ಲ, ಆದ್ರೆ ಇವನ್ ಆಗಲ್ಲ, ಬಂದೇ ಬರ್ತಾನೆ. ನನ್ನ ಸ್ವಂತ ಅಕ್ಕನ ಮಗ. ಹಾ, ಬರ್ತಾನೆ. ಆದ್ರೆ ಎಲ್ಲಿಂದ ಬರ್ತಾನೆ, ಎಲ್ಲಿಗೆ ಹೋಗ್ತಾನೆ ಅನ್ನೋದು ಮುಖ್ಯ. ಎಲ್ಲಿಂದ ಬರ್ತಾನೆ, ಎಲ್ಲಿಗೆ ಹೋಗ್ತಾನೆ? ಯಾಕೆ ಗೊತ್ತಿಲ್ವಾ ನಿಮ್ಗೆ? ಬಾರಿಂದ ಬರ್ತಾನೆ, ಬಾರ್ಗೆ ಹೋಗ್ತಾನೆ. 3 ಹೊತ್ತು ಕುಡಿಯೋ 40 ವರ್ಷದವನ್ನ ಮದ್ವೆ ಆಗೋ ಅಂತೀರಾ ಮಹೇಶ್ ಸರ್? ಅಯ್ಯೋ, ಜಗತ್ತಲ್ಲಿ ಎಷ್ಟು ಜನ ಕುಡಿಯಲ್ಲ, ಅವ್ರಿಗೆಲ್ಲ ಮದುವೆನೇ ಆಗಿಲ್ವಾ? ಅಷ್ಟಕ್ಕೂ ಅವನೇನ್ ನಮ್ಮ ಹತ್ರ ದುಡ್ಡು ಕೇಳಿದಾನ? ಅವನ್ ದುಡ್ಡಲ್ಲಿ ಅವ್ನ್ ಕುಡಿತಾನೆ. ಕುಡಿಲಿ, ಯಾರ್ ದುಡ್ಡಲ್ಲಾದ್ರೂ ಕುಡಿಲಿ, ಆದ್ರೆ ನನ್ನನ್ನ ಯಾಕೆ ಅವನಿಗೆ ಕಟ್ಬೇಕು? ಕಟ್ಟಾಕ್ ನೀನೇನ್ ಕುರಿನ? ದಾಮ್ ಧೂಮ್ ಅಂತ ಮದುವೆ ಮಾಡ್ಕೊಡ್ತೀನಿ. ನಾನ್ ಹೇಳ್ತಾ ಇರೋದು ನೀನ್ ಒಳ್ಳೇದಕ್ಕೆ. ನಿನ್ಗೆ ಅರ್ಥ ಆಗ್ತಾ ಇಲ್ಲ, ಒಂದ್ ಸ್ವಲ್ಪ ಯೋಚನೆ ಮಾಡು. ನಿನ್ನ ಹತ್ರ ದುಡ್ಡಿಲ್ಲ, ನೀನು ಇನ್ವೆಸ್ಟರ್ ಬೇಕು ಅಂತ ಹುಡುಕ್ತಾ ಇದೀಯಾ. ಇಲ್ಲಿ ಕೇಳಿಸ್ಕೊ ನನ್ನ ಹೆಂಡತಿ ಮಗಳೇ, ಅವನಿಗೆ ಹೆಂಡತಿ ಬೇಕು, ನಿನಗೆ ಇನ್ವೆಸ್ಟರ್ ಬೇಕು. ನೀವಿಬ್ರು ಹೇಳು ಮಾಡಿಸಿದ ಜೋಡಿ, ಲೈಫು ಸೆಟ್ಲ್ ಆಗುತ್ತೆ. ತಗೋ ತಗೋ ತಗೋ. ಸೆಟ್ಲ್ ಆಗೋದು ನನ್ ಲೈಫ್ ಅಲ್ಲ, ನಿಮ್ ಲೈಫು. ನಿಮ್ ಅಕ್ಕನ ಮಗನ ನನಗೆ ಕಟ್ಟೋಕೆ ಯಾಕೆ ಇಷ್ಟ ಅವಸರ ಅಂತ ನನಗೆ ಗೊತ್ತಿಲ್ವಾ?